ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಹಯಗ್ರೀವ ಸಿನಿಮಾದ ನಿರ್ಮಾಪಕರು ಹಾಗೆಯೇ ನಿರ್ದೇಶಕರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಐ ಆಮ್ ಗುಡ್. ನೀವು ಹೇಗಿದ್ದೀರಿ? ಆರಾಮಾಗಿದ್ದೀನಿ. ನಾನು ಬಿಫೋರ್ ನೋಡ್ತಾ ಇದ್ದೆ, ಬಿಫೋರ್ ಇಂಟರ್ವ್ಯೂಸ್ ಎಲ್ಲ ಕೊಡ್ತಾ ಇದ್ರಲ್ಲ, ತುಂಬ ಜೋಶಲ್ಲಿ ಇದ್ದೀರಾ. ಓಕೆ. ಇದೇನು ಸಿನಿಮಾ ಮೇಲೆ ನಂಬಿಕೆನಾ ಹೆಂಗೆ ಅಂತ? ನಾನು ಮಾಡೋ ಕೆಲಸ ಮೇಲೆ ನಂಬಿಕೆ ಇದೆ. ಓಕೆ. ನಾನು ಮಾಡೋ ಕೆಲಸ ಮೇಲೆ ನನ್ನ ನಂಬಿಕೆ ಇದೆ. ಬಿಫೋರ್ ಒಂದು ಅನ್ಕೊಂಡಿರ್ತೀರ ಸರ್, ಬಿಫೋರ್ ಕತೆ ಕೇಳಿದಾಗೆಲ್ಲ ಒಂದು ಇದಿರುತ್ತೆ. ಸೊ ಅಲ್ಗೂ ಇಲ್ಗೂ ಔಟ್ಪುಟ್ ನೋಡಿದಾಗ ನಿಮಗೆ ಎಷ್ಟು 100% ತೃಪ್ತಿ ಇದೆಯಾ ಅಥವಾ ಹೆಂಗಿದೆ ಆ್ಯಕ್ಚುಲಿ ನಿಮ್ಮ? ಅಂದರೆ ಎಲ್ಲ ಕಥೆಗಾರರು ಎಲ್ಲ ಡೈರೆಕ್ಟ್ರು 100% ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ರೀಚ್ ಬೈ 90%. ಅವ್ರು ಹೇಳಿದ ಕತೆಗೂ ಒಂದು 95% ರೀಚ್ ಮಾಡಿದ್ದಾರೆ. ಯಾಕೆ ಸರ್ ಇನ್ನು 5% ಮಾಡಿಲ್ಲ? ಹಂಗೇನಿಲ್ಲ, 100% ಅಂತ ಅಂತಾರೆ, ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿದೆ. ಸುಳ್ಳು ಹೇಳ್ಬಾರ್ದು. ಯಾಕಂತಂದರೆ ಕತೆ ಹೇಳ್ದಂಗೆ ತೋರ್ಸೋಕ್ಕೆ ಕೆಲವಕ್ಕೆಲ್ಲ ಆಗಲ್ಲ. ಹೌದು ಆಯ್ತಲ್ಲ, ಅದು ಬಟ್ 95% ರೀಚ್ ಆಗಿದೆ. ಅಲ್ಲ, ಅದು ಗ್ರೇಟೇ ಸರ್. ಆ್ಯಕ್ಚುಲಿ ಪೇಪರಲ್ಲಿ ಬರ್ದಿರೋದಕ್ಕಿಂತ ಸ್ಕ್ರೀನ್ ಮೇಲೆ ಬರುತ್ತಲ್ಲ, ಎಷ್ಟೋ ಸಿನಿಮಾಗಳಲ್ಲಿ 10% ಬಂದಿರಲ್ಲ. ಹೌದು ಹೌದು. ಅಂತಾರೆ ನೀವು 95% ಅಂತ ಅಂದರೆ ಅದು ದೊಡ್ಡ ವಿಚಾರನೇ. ಸರ್ ಏನು ಹೀರೋಗಿರೋ ಪ್ಲಾನ್ ಇದೆ ಹೆಂಗೆ ನೆಕ್ಸ್ಟ್? ಇಲ್ಲ, ಆ್ಯಕ್ಚುಲಿ ಗೌರ್ಮೆಂಟ್ 3 ಎಕರೆ ಜಮೀನಿದೆ, ಮಾರೋ ಪ್ರಶ್ನೆ ಯಾಕೋ ಡೌಟ್ ಹೊಡಿತಾ ಇದೆ. ಜಿಮ್ ಗಿಮ್ಮಿಗೆ ಹೋಗಿ? ಇಲ್ಲ ಸರ್, ಆರ್ಟಿಸ್ಟ್ ಆಗೋದು ಯಾವುದೋ ಉದ್ದೇಶ ಇಲ್ಲ, ಆಸ್ ಎ ಟೆಕ್ನಿಷಿಯನ್ ಆಗಿರ್ಬೇಕು ಅಂತಲ್ಲ ಆಸೆ. ಓಕೆ. ಮೊದಲನೇ ಸಿನಿಮಾ? ಮೊದಲನೇ ಸಿನಿಮಾ ಅದೇ ಸರ್, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದರೆ. ಸೊ ಶಾರ್ಟ್ ಫಿಲಿಮಿಂದ ಈಗ ಸಿನಿಮಾ ಸರ್ರೇ ಕರೆದಿದ್ದ ಅವಕಾಶ ಕೊಟ್ಟಿದ್ದೆ ಶಾರ್ಟ್ ಫಿಲ್ಮ್. ಸರ್ಕಾರದ ಅವಕಾಶ ಕೊಟ್ಟಿರೋದು. ಯೂಶ್ವಲಿ ಸರ್ ನಾವು ನೋಡಿದ್ರೆ ಸಿಕ್ಕಾಪಟ್ಟೆ ಶಾರ್ಟ್ ಫಿಲ್ಮ್ಸ್ ಬರ್ತಾನೆ ಇರುತ್ತೆ. ವಾರಕ್ಕೆ ತುಂಬ ಶಾರ್ಟ್ ಫಿಲ್ಮ್ಸ್ ಬರ್ತಾ ಇರುತ್ತೆ, ನ್ಯೂ ಕಾಮರ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಎಲ್ಲರಿಗೂ ಅದು ಅವಕಾಶ ಸಿಗಲ್ಲ. ಸಿನಿಮಾ ಮಾಡ್ಬೇಕಂದ್ರೆ ಶಾರ್ಟ್ ಫಿಲ್ಮ್ ಮಾಡಿರ್ತಾರೆ, ಬಟ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಾನೆ ಇರ್ತಾರೆ ತುಂಬ ಜನ. ನಿಮಗೆ ಇಮಿಡಿಯೇಟಾಗಿ ಸಿಕ್ಕಿದ್ದು? ಇಲ್ಲ ಸರ್, ಅಂದರೆ ಕ್ವಾಲಿಟಿ ಸಿನಿಮಾ ಕ್ವಾಲಿಟಿಯಾಗಿ ಮಾಡಿ, ಕ್ವಾಲಿಟಿ ಟೆಕ್ನಿಷಿಯನ್ಸು, ಕ್ವಾಲಿಟಿ ಆರ್ಟಿಸ್ಟ್ ಇದ್ದಾಗ, ಅಂದರೆ ಒಳ್ಳೆ ಪ್ರೊಡಕ್ಷನ್ ಹೌಸಿಂದ ರಿಲೀಸ್ ಆದಾಗ ಸೊ ರೆಕಗ್ನೈಸ್ ಆಗುತ್ತೆ. ನೀವು ಸುಮ್ಮನೆ ಓನ್ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ರೆ ಅದು ಕ್ವಾಲಿಟಿ ಇರಲ್ಲ. ಸೊ ಒಂದು ಪ್ರೊಡಕ್ಷನ್ ಹೌಸ್ ಇನಿಷಿಯೇಟ್ ತೊಗೊಂಡು ಆ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದಾಗ ಅದು ನೋಡುವಂಥ ಕ್ವಾಲಿಟಿ ಪೀಪಲ್ಸು ಅಂದರೆ ವ್ಯೂಸ್ ಅವರು ಕ್ವಾಲಿಟಿ ಆಗಿರುತ್ತೆ. ಸೊ ಆ ಕ್ವಾಲಿಟಿ ಇರೋದಕ್ಕೆ ಸರ್ ಕರೆದು ಅವಕಾಶ ಕೊಟ್ಟಿದ್ದು. ಸರ್ ನೀವು ಸುಮ್ಮನೆ ಬ್ರೌಸ್ ಮಾಡ್ತಾ ನೋಡಿದ್ದ ಅಥವಾ ಯಾರು ಸಜೆಸ್ಟ್ ಮಾಡಿದ್ದ ಇದು ಚೆನ್ನಾಗಿದೆ ನೋಡಿ ಅಂತ? ಹೆಂಗಾಗಿ ನೋಡಿದ್ದು ನೀವು ಶಾರ್ಟ್ ಫಿಲ್ಮ್ನ? ಸೊ ಆ್ಯಕ್ಚುಲಿ ಬಂದುಬಿಟ್ಟು ನಾನು ವೀಕ್ಲಿ 3 ಮೂವಿ ನೋಡ್ತೀನಿ ಮನೇಲಿ. ಓ, ವಾರ 3 ಸಿನಿಮಾ ನೋಡ್ತೀರಾ? 3 ನಮ್ಮ ಥಿಯೇಟ್ರ್ ಇದೆ, 3 ಸಿನಿಮಾ ನೋಡ್ತೀನಿ. ಹೊಸ ಮೂವೀಸನ್ನು ಅಲ್ಲೇ ನೋಡ್ತೀನಿ. ಓಕೆ. ನನಗೆ ಮಲಯಾಳಿ ಫಿಲಿಮ್ಸ್ ತುಂಬ ಇಷ್ಟ. ನನಗೆ ಐ ಮೀನ್ ಕಂಟೆಂಟ್ ತುಂಬ ಇಷ್ಟ. ಸೊ ಆ ಮಲಯಾಳಿ ಕಂಟೆಂಟ್ಗೂ ಸ್ಟೋರಿ ಕಂಟೆಂಟ್, ರಘು ಕಂಟೆಂಟ್ಗೂ ನನಗೆ ಮ್ಯಾಚ್ ಆಯಿತು. ಸೊ ನಾನು ಸೆಷನ್ ನಡಿಬೇಕಾದ್ರೆ ಸೆಷನ್ ಕರೆದು ಒಂದು ಲಾಂಜಲ್ಲಿ ಮಾತಾಡಿದೆ. ಸೊ ನಿನ್ನ ಕಂಟೆಂಟ್ ತುಂಬ ಚೆನ್ನಾಗಿದೆ, ನೀನು ಕನ್ನಡದಲ್ಲಿ ಯಾಕೆ ಮೂವಿ ಮಾಡಬಾರ್ದು ಅಂತ. ಇಲ್ಲ ಸರ್, ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸರ್, ನಾಳೆ ಅವಕಾಶ ಕೊಡಿ ಅಂತಂದರು. ಸೊ ನನಗೆ ಮತ್ತೆ ವಿನ್ಸಮನ ಕರೆದು ಒಂದು ಊಟ ಎಲ್ಲ ಮಾಡಿ ಅಲ್ಲಿ ಕತೆ ಕಂಟೆಂಟ್ ಕೊಟ್ಟರು. ತುಂಬ ಚೆನ್ನಾಗಿದೆಪ್ಪ. ಅವ್ರು ಹೇಳ್ತಾ ನನಗೆ ಕಣ್ಣಿಗೆ ಬಂದಿದೆ, ನನಗೆ ಆ ವಿಜುಲೇಷನ್ ಬಂದಿದೆ ದನವೀರ್ ಮೇಲೆ. ಆಫ್ಟರ್ ಲಾಂಗ್ ಟೈಮು ಆ ಕಾಕಿ ಡ್ರೆಸ್ಸಲ್ಲಿ, ಇದಕ್ಕೆ ಕಾಕಿ ಡ್ರೆಸ್ಗೆ ದರ್ಶನೇ ಸರಿ, ಸುದೀಪ್ ಸರ್ ಸರಿ, ಆ್ಯಂಡ್ ಇವರೇ ಸರಿ, ಆ ಒಂದು ಕಟೌಟ್ಗೆ ಸರಿ ಅಂತ. ಇಲ್ಲ ಚೆನ್ನಾಗಿ ಬರುತ್ತೆ ಅಂತ ಫಸ್ಟು ಮಾತಿಗೆ ಫಸ್ಟು ಇದಕ್ಕೆ ಇಲ್ಲ ನಾನು ಮಾಡಿಕೊಡ್ತೀನಿ ಅಣ್ಣ ಅಂತ, ಮಾಡೋಣ ಅಂತಂದರು. ಸೊ ಅಲ್ಲಿಂದ ಪಾಸಿಟಿವ್ ಆಗಿ ಬಂತು. ಪಾಸಿಟಿವ್ ಆಗಿ ಎಲ್ಲ ಕ್ಲೋಸ್ ಆಯಿತು. ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಈ ಮೂವಿ ಯಾವಾಗಲೂ ರಿಲೀಸ್ ಆಗಬೇಕಾಯಿತು. ಸಮ್ ರೀಸನ್ಸಿಂದ ನಾನು ಇನ್ನೂ 6 ಮಂತ್ ಬ್ಯಾಕೆ ಬರಬೇಕಿತ್ತು. ಸಮ್ ರೀಸನ್ಸಿಂದ, ಟೆಕ್ನಿಕಲ್ ಅಂದರೆ ತಮ್ಮ ರೀಸನ್ಸಿಂದ ಬರೋಕ್ಕಾಗಿಲ್ಲ. ಈಗ 27ಕ್ಕೆ ಅಂತೂ ಇಂತೂ ಫಿಕ್ಸ್ ಆಗಿದೆ. 27ಕ್ಕೆ ಜನ ಮುಂದೆ ಬರ್ತಾಯಿದೆ. ಅಂದರೆ ನೀವು ರಾಜಕೀಯದಲ್ಲಿದ್ದು ವಾರಕ್ಕೆ 3 ಸಿನಿಮಾ ನೋಡೋವಂಥ ಒಂದು ಸಮಯ ಮಾಡ್ಕೊತೀರಲ್ಲ, ಅದು ದೊಡ್ಡ ವಿಷಯ. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರೇನೆ ವಾರಕ್ಕೆ 3 ಸಿನಿಮಾ ನೋಡೋದು ತುಂಬ ಕಷ್ಟ. ಅವ್ರ ಕೆಲಸದ ರಾತ್ರಿಗೆ ಬಂದ್ರೂ 11 ಗಂಟೆ ರಾತ್ರಿಗೆ ಬಂದಿದ್ದೇವೆ. ನಮ್ಮ ಮಿಸ್ಸಸ್ಗೆ, ನನ್ನ ಮನೆಯವ್ರಿಗೆ, ನನ್ನ ಮಾಮಕ್ಳಿಗೆ ಗೊತ್ತು ನಮ್ಮ ಬಾವ ಮೂವಿ ನೋಡ್ತಾರೆ ಅಂತ. ನಾನು ಥಿಯೇಟ್ರಲ್ಲಿ ಮೂವಿ ನೋಡೇ ಮಲಗೋದು ನಾನು ನೋಡ್ಬೋದು. ಯಾಕಂದ್ರೆ ಹೌದು ಸರ್, ಅದೊಂದು ಪ್ಯಾಷನ್ ಇದೆ, ಅದೇ ಮಾಡ್ಬೇಕು ಸರ್. ನಮ್ಗೆ ಇನ್ನೇನು ರಿಲ್ಯಾಕ್ಸ್ ಇದೆ ಹೇಳಿ ಸರ್? ಅಲ್ಲಿ 11 ಗಂಟೆ ಮೇಲೆ ಫೋನ್ ಬರಲ್ಲ, ಎಲ್ಲ ಮಲಗಿರ್ತಾರೆ, ಆಯ್ತಲ್ವಾ? ಆ ಟೈಮಲ್ಲಿ ಒಂದು ಮೂವಿ ನೋಡಿ ಮಲ್ಕೊಂತೀವಿ ಸರ್. ಯಾವ ಥರದ ಸಿನಿಮಾ ನೋಡೋಕೆ ಇಷ್ಟಪಡ್ತೀರಾ? ಮಲಯಾಳಂ ಸಿನಿಮಾ ಅಂತಂದರೆ ನೀವು ಯೂಶ್ವಲಿ ನೋಡೋ ಜಾನರ್ ಅಥವಾ ಇಷ್ಟಪಡೋದು ಎಲ್ಲ ಯಾವ ಥರ ಸಿನಿಮಾಗಳು? ನನಗೆ ಇದು ಏನು ಗೊತ್ತಾ, ಈ ಹೀರೋಯಿಸಮ್ಸು, ಈ ಥರ ಕಂಟೆಂಟ್ ಬೇಸ್ಡು ನನಗೆ ತುಂಬ ಇಷ್ಟ. ಅದು ಬಂದಿದೆ ಸರ್. ಇದು ಯಾಕಂತಂದರೆ ನಾನು ಲಾಸ್ಟು ಮಲಯಾಳಿ, ತಮಿಳ್, ತೆಲುಗು ಎಲ್ಲ ನೋಡ್ತಾಯಿದ್ದೆ. ನನಗೆ RR ಥ್ರಿಲ್ಲಿಂಗ್ ನೋಡ್ತಿದ್ದೆ. ಇದು ಮರ್ಡರ್ ಮಿಸ್ಟ್ರಿ ಮೂವಿ. ಸೊ ಹೇಗೆ ಒಂದು ವಿಷ್ಣು ಅವತಾರದಲ್ಲಿ ಶ್ರೀಕೃಷ್ಣ ವಿಷ್ಣು ಅವತಾರ ಹಿಂಗೆ 2ನೇ ಅವತಾರ ಆಯ್ತು ಅಂದ್ಬಿಟ್ಟು, ಹಾಗೆ ಒಂದು ಮಾಫಿಯಾ ಸ್ಟೋರಿ ಅವತಾರ ಹೇಗೆ ಅನ್ನೋದನ್ನ ಒಂದು ಕಂಟೆಂಟ್ನ ಸಮಾಜಕ್ಕೆ ಕೊಡ್ತಾಯಿದ್ದೀವಿ. ನಿಮ್ಮ ಈ ಸಿನಿಮಾ ಮೇಲಿನ ಈ ನೋಡೋ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಅದು ಯಾವಾಗಿಂದ ಶುರು ಆಯಿತು? ಚಿಕ್ಕ ವಯಸ್ಸಿಂದನೇ ನೋಡ್ತಾ ಇದ್ರಾ? ನಾನು ಕಲಾವಿದ ಸರ್, ಚಿಕ್ಕ ವಯಸ್ಸಿಂದ ನನಗೆ ಅದು ಇಷ್ಟ. ನಾನು ಡ್ರಾಮಾ ಆರ್ಟಿಸ್ಟ್ ಮಾಡ್ತಿದ್ದೆ. ಸೂಪರ್. ನಾನು ಡ್ರಾಮಾ ಆರ್ಟಿಸ್ಟ್ ಮಾಡ್ತಿದ್ದೆ. JH ಪಾಟೀಲ್ ಹತ್ರ ಬೆಸ್ಟ್ ಡ್ರಾಮಾ ಆರ್ಟಿಸ್ಟ್ ಅಂತ ಅವಾರ್ಡ್ ತೊಗೊಂಡಿದ್ದೆ. ಸೂಪರ್. ಸೊ ಅವಾಗಿಂದ ಸಿನಿಮಾ ಬಗ್ಗೆ ನನಗೆ ಇಂಟ್ರೆಸ್ಟ್ ಇತ್ತು, ಸಿನಿಮಾ ಬಗ್ಗೆನೇ ಇತ್ತು. ಅದರಿಂದ
ಸಿನಿಮಾ ಪ್ರೀತಿ ನಾವು ಗೆಲ್ತೀವಿ. ಸಾಕಷ್ಟು ಜನ ಸ್ನೇಹಿತರು ಹೀರೋಗಳೆಲ್ಲ ನನಗೆ ತುಂಬ ಕ್ಲೋಸ್ ಇದ್ದಾರೆ. ಸೊ ಅದು ಸಿನಿಮಾ ಅಂದರೆ ನನಗೆ ಇಷ್ಟ, ಸಿನಿಮಾ ಅಂದರೆ ನನಗೆ ಇದು. ರಾಜಕೀಯ ಇಷ್ಟನೋ ಸಿನಿಮಾ ಅಂದರೆ ನನಗೆ ಇಷ್ಟ. ನಾಟಕ ಅಂತ ಹೇಳಿದ್ರಿ, ಯಾವ ಪಾತ್ರ ಹಾಕಿದ್ರಿ ಆ ಟೈಮಲ್ಲಿ? ಸರ್ ನಾನು ಇದು ನಿಮಗೆ ಇದು ಗೊತ್ತಿರ್ಬೇಕು ನಿಮಗೆ, ರಾಜ ಸತ್ಯವ್ರತ ಅಂತ ಬಿಟ್ಟು ಸಿನಿಮಾ ಪಾಠ ಮಾಡ್ತೀವಲ್ಲ, ಅದರಲ್ಲಿ ರಾಜ ಸತ್ಯವ್ರತ ಮಗನ ಚಿತ್ರಪಾಠ ಮಾಡ್ತಿದ್ದೆ. ಬಹುಶಃ ಎಲ್ಲೆಲ್ಲ ಅನೌನ್ಸ್ ಆಗುತ್ತೋ ಅಲ್ಲೆಲ್ಲ ಜನ ಕಿರಿತಾ ಇದ್ರು. ನನ್ನ 4 ಗಂಟೆ ರಾತ್ರಿ ಪಾತ್ರ ಬರ್ತಾ ಇತ್ತು. 4 ಗಂಟೆ ವೆಯ್ಟ್ ಫುಲ್ ಫೇಮಸ್ ನೀವು ಹಂಗಾದ್ರೆ ನಾಟಕದಲ್ಲಿ. ಅದಲ್ಲ ಅಂದರೆ ಬಣ್ಣ ಹಚ್ಚೋ ನಾಟಕ, ಇನ್ನೊಂದು ನಾಟಕ ಅಲ್ಲ. ಬಟ್ ಇಲ್ಲೂ ಮಾಡ್ಬೇಕಾಗತ್ತಲ್ಲ, ರಾಜಕೀಯದಲ್ಲೂ ಒಂಥರ ನಾಟಕ. ಇಲ್ಲ, ಆ ನಾಟಕ ಮಾಡೋ ಪರಿಸ್ಥಿತಿ ಬಂದರೆ ನಾನು ರಾಜಕೀಯಕ್ಕೆ ಹೋಗಲ್ಲ. Okay. ನನಗೆ ನನ್ನ ಕಂಟೆಂಟ್ ಏನಂತಂದರೆ, ನವೀನ್ ನೀನು ಮಾಡ್ತಾರೆ ತಪ್ಪು ಅಷ್ಟೇ, ನನ್ನ ಮಕ್ಕ ಕೊಡ್ದಂಗೆ ಬರ್ತಾ ಇರ್ತೀನಿ. ಸೂಪರ್. ನಾನು ಎಲ್ಲೇ ಇದ್ರೂ ಕೂಡ ಇದು ತಪ್ಪು ತಪ್ಪಲ್ಲ. ನನಗೆ ಅದೇ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನನಗೆ ಬ್ಯಾಕ್ ಸ್ಟಾಪ್ ಹೊಡಿತಾ ಇದೆ. ಇದು ಹೇಳೋದು ತಪ್ಪ ನಿಜ ಅಂತ ಗೊತ್ತಿಲ್ಲ. ಬಟ್ ನನ್ನ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡೋಕ್ಕೆ ನನ್ನ ಕೆಲ ಆಗಲ್ಲ, ಸತ್ಯವಾಗಿ ನನ್ನ ಕೆಲ ಆಗಲ್ಲ. ಸರ್, ಇವಾಗ ನಾಟಕದ ದಿನಗಳನ್ನ ನೆನೆಸ್ಕೊಂಡು ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ? ಏನಾದ್ರು ನೆನಪಿದೆ ಯಾವ್ದಾದ್ರು? ಇಲ್ಲ, ಆ್ಯಕ್ಚುಲಿ ಮರ್ತಿದ್ದೀನಿ ಸರ್. ನಾನು 9ನೇ ವರ್ಷದಿಂದ ಸ್ಟಾರ್ಟ್ ಆಗಿದ್ದು. ನನಗೆ ಅವಾಗ 99 ಅವಾಗಿಂದ ಸ್ಟಾರ್ಟ್ ಆಗಿತ್ತು. ಸೊ ಸ್ವಲ್ಪ ಎಮೋಷ್ನಲ್ ಪಾರ್ಟ್ ಕೈಗಳಲ್ಲಿ ತೆಗೆದಾಕ್ತಾರೆ, ಆಗ ಅದರಲ್ಲಿ ಕೈ ಕಾಲೆಲ್ಲ ತೆಗೆದಾಕ್ತಾರೆ. ಆಗ ಜನ ಅಳಿಸೋದಿದೆಯಲ್ಲ ಸರ್, ಅದು ಭಾರಿ ಟಫ್ ಜಾಬ್. ಆವಾಗ ನನಗೆ ಅದು ಬರ್ತಾಯಿತ್ತು ಸರ್. ಅದು ಬರ್ತೀವಿ ರಾಜಕೀಯದಲ್ಲಿ ಬ್ಯುಸಿಯಾಗಿ ಸ್ವಲ್ಪ ಇದು. ಸರ್, ಈಗ ಸರ್ನು ಆ್ಯಕ್ಟ್ ಮಾಡ್ತಾರೆ, ಯಾವ್ದಾರು ಒಂದು ಪಾತ್ರ ಮಾಡಿ ಅಂತ ನೀವು ಹೇಳಿದ್ದು ಅಥವಾ ಮಾಡಿದ್ದು ಏನಾದರೂ ಇದೆಯಾ ಈ ಸಿನಿಮಾದಲ್ಲಿ? ಅಲ್ಲಿ ಮಾಡಿಸಿದ್ದಾನೆ ಸರ್ ನನ್ನ ಕೈಲಿ. ಮಾಡಿದ್ದೀರಾ? ದೊಡ್ಡ ಪಾತ್ರ ಮಾಡಿಸೋನು, ದುಡ್ಡು ಹಾಕೋದು. ದುಡ್ಡು ಹಾಕೋದು ಅದು ದೊಡ್ಡ ಪಾತ್ರ ಅಲ್ಲ ಸರ್, ಅದೊಂದು ಪಾತ್ರ ಅಲ್ಲ, ಸ್ಕ್ರೀನ್ ಮೇಲೆ ಸರಿರ ಬಿಸಿಗೆ ಸ್ಕ್ರೀನ್ ಕಷ್ಟ. ಬಟ್ ಅದೇ ಒಂದು ಪಾತ್ರ ಸರ್. ಇವಾಗ ಸಿನಿಮಾ ಕಟ್ಟೋದೇ ಒಂದು ಪಾತ್ರ. ಇವಾಗ ನಾವು ಬರೆಯೋದು ಈಸಿ. ಹೌದು. ಆ ಬರ್ದಾದ್ಮೇಲೆ ಇಲ್ಲ, ಆಕ್ಚುಲಿ ಅವ್ರು ಹೇಳ್ದ ಸರ್, ಒಂದು CM ಕ್ಯಾರೆಕ್ಟರ್ ಇದೆ ಮಾಡಿ ಅಂತಂದ. ಈಗಲೇ ಫೈಟ್ ಸಿಕ್ಕಾಪಟ್ಟೆ ಮಾಡಿ CM ಪೋಸ್ಟ್ ತಂದು ನನ್ನ ಲಿಕ್ಲಿ ಅಂತ CM ಪಾತ್ರ ಇತ್ತು. ನನ್ನ ಮಾಡಕ್ಕೆ ಹೇಳಿದ ಅವನು CM ಪಾತ್ರ. ಈಗಲೇ CM ಪಾಡ್ ಕಿತ್ತಾಡ್ತಾ ಇದ್ರ ಮೊದಲು 3ನೇ ಕಾಂಪಿಟೇಷನ್ ಎಲ್ಲೋಗ್ಲಿ ಅಂತ ನಾನೇ ಬೇಡ ಅಂತ ಹೇಳಿದೆ. ಈಗ ಯಾರು ಮಾಡಿದ್ದಾರೆ CM ಕ್ಯಾರೆಕ್ಟರ್? ಬೇರೆ ಆರ್ಟಿಸ್ಟ್ ಮಾಡಿದ್ದಾರೆ ಸರ್. ನಿಮಗೆ ಸ್ಕ್ರೀನ್ ಮೇಲೆ ಆ್ಯಕ್ಟ್ ಮಾಡ್ಬೇಕಂತ ಇಷ್ಟ ಇಲ್ವಾ ಸರ್? ಯಾಕೆಂದರೆ ನಾಟಕದಲ್ಲಿ ಇದ್ದಾಗ ನಾವು ಎಷ್ಟೇ ಅದರಿಂದ ದೂರ ಇದ್ರೂ ಒಂದ್ಸಲ ಆ್ಯಕ್ಟಿಂಗು ಬಣ್ಣ ಅನ್ನೋದಿದೆಯಲ್ಲ, ಮತ್ತೆ ನಮ್ಗೆ ಕರೆಯುತ್ತೆ, ಅದು ಮನಸ್ಸೊಳಗಡೆ ಇದ್ದೇ ಇರುತ್ತೆ. ಸೊ ನೀವೇ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂತಂದಾಗ ಒಂದು ಚಿಕ್ಕ ಕ್ಯಾರೆಕ್ಟರ್ ಯಾವ್ದಾರು ಮಾಡೋಣ ಅಥವಾ ಏನಾದ್ರು ಯಾಕೆ ಬೇಡ? ನಾನು ಮಾಡ್ಬೋದಿತ್ತು ಸರ್. ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಈ ಮೂವಿದಲ್ಲಿ. ನನ್ನ ಮಗ ಇಂಟ್ರೊಡ್ಯೂಸ್ ಆಗಿದ್ದಾನೆ, ವಿರಾಟ್ ಅಂತ. ಅವನಿಗೆ ತುಂಬ ಡ್ಯಾನ್ಸು, ಕಲೆ ತುಂಬ ಇದೆ ಅವನಿಗೆ. ನಾನು ಇನ್ ಫ್ಯೂಚರ್ ಅವನ್ನ ಬಿಡ್ತೀನಿ. ಇನ್ನು ಆ್ಯಕ್ಚುಲಿ ದಿ ಬೆಸ್ಟ್ ಡ್ಯಾನ್ಸರ್ ಅವನು, ಬೆಸ್ಟ್ ಆ್ಯಕ್ಟ್ರು. ನನ್ನ ಮಗನ್ನ ಬಿಟ್ಟು ಈ ಮೂವಿದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸರ್. ಒಬ್ಬ ಶಾರ್ಟ್ ಫಿಲ್ಮ್ನ ನೋಡಿ ಇಷ್ಟಪಟ್ಟು ಅವ್ರಿಗೆ ಒಂದು ದೊಡ್ಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಹೆಂಗಾಗುತ್ತೆ ಅಂದರೆ, ಶಾರ್ಟ್ ಫಿಲ್ಮ್ಸು ಎಲ್ಲ ಅವರವರೇ ಮಾಡಿರ್ತಾರೆ, ಹೆಂಗೋ ಒಂದು ಆಗುತ್ತಲ್ಲಿ. ಸಿನಿಮಾ ಅಂತ ಬಂದ ಮೇಲೆ ಅಷ್ಟು ದೊಡ್ಡ ಒಂದು ತಂಡನ ಮ್ಯಾನೇಜ್ ಮಾಡಬೇಕು. ಆಮೇಲೆ ಸ್ಕ್ರೀನ್ ಮೇಲೆ ಅದಂತ ಈಗ ಶಾರ್ಟ್ ಫಿಲ್ಮ್ಸಲ್ಲಿ ತೋರಿಸೋದು ಬೇರೆ, ಸಿನಿಮಾದಲ್ಲಿ ಅಷ್ಟು ಇಡೀ ಕರ್ನಾಟಕನ ರಂಜಿಸಿ ಆ ಆಡಿಯನ್ಸ್ನ ಹಿಡಿದಿಡೋದು ಬೇರೆ ಆಗುತ್ತೆ. ನಿಮ್ಗೆ ಹೆಂಗೆ ನಂಬಿಕೆ ಕ್ರಿಯೇಟ್ ಆಗಿದೆ? ಹೆಂಗೆ ಈ ಥರದೊಂದು ದೊಡ್ಡ ಸಿನಿಮಾ ನನವೀರ್ ಕೇಳಿದೆ, ಕಾಕಿ ಡ್ರೆಸ್ ಆಗ್ತಲ್ಲ ಏನು ಫೀಲ್ ಆಯಿತು ಅಂತ ಕೇಳಿದೆ. ಯೂಶ್ವಲಿ ಏನಾಗುತ್ತೆ ಅಂದರೆ, ಈ ಜಿಮ್ಮರ್ಸ್ ಇರ್ತಾರಲ್ಲ, ಜಿಮ್ ಬಾಡಿ ಮಾಡಿರೋದು, ಯಾರಾದರೂ ಎದುರು ಬಂದಾಗ ಆಟೋಮೆಟಿಕ್ ಹಿಂಗಂತಾರೆ. ಆಕ್ಚುಲಿ ಕಾಕಿ ಹಾಕಿದಾಗ ನಿಂಗೆ ಹೆಂಗೆ ಅನಿಸ್ತು ಅಂತ ಕೇಳ್ತೆ. ಆಗ ಇವನು ಮೈಕ್ ಹಿಡಿದಾಗ ಡೈರೆಕ್ಷನ್ ಮಾಡ್ಬೇಕಾದ್ರೆ, ಶಾರ್ಟ್ ಮಾಡಬೇಕಾದ್ರೆ ಈ ಬಾಹುಬಲಿ ಡೈರೆಕ್ಟರ್ ಇದ್ದಾರಲ್ಲ, ಸೊ ಆ ಲೆವೆಲ್ಗೆ ಇವರು ಆ ಫೀಲ್ ಬರ್ತಾಯಿತ್ತು. ಅದು ನಾನು ಡೈರೆಕ್ಟ್ ಮಾಡ್ತೀನಿ ಅನ್ನೋ ಫೀಲ್ ಬರ್ತಾಯಿತ್ತು. ಫಸ್ಟ್ ಟೈಮ್ ಇಂಡಸ್ಟ್ರಿದಲ್ಲಿ ಹೊಸ ಹುಡುಗನ ಬಂದಿದ್ದಾನೆ, ಇಂಥವನ್ನ ಬೆಳೆಸೋಣ. ಶಾರ್ಟ್ ಮೂವಿ ನನಗೆ ಇಷ್ಟ ಆಗಿತ್ತು ಕರೆದಿದ್ದು. ಆ ಒಂದು ಮೇಕಿಂಗ್ ಹೆಂಗೆ ಮಾಡಿದ್ದ ಅಂತಾರೆ, ಸೂಪರ್ ಡೂಪರ್ ಮಾಡಿದ್ದ. ನಾನೇ ಕರೆದು, ಏನು ಗುರು ಇಷ್ಟು ಚೆನ್ನಾಗಿ ಮಾಡಿದ್ಯಾ, ಇದೇ ಕಂಟೆಂಟ್ ಮೇಲೆ ಮೂವಿ ಮಾಡಂತ ಕರೆದು ಆಯ್ತಲ್ವ. ಚೆನ್ನಾಗಿ ಮಾಡಿದ್ದಾನೆ, ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾನೆ. ಐ ಥಿಂಕ್ ಇವನಿಗೆ ಬೆಸ್ಟ್ ಫ್ಯೂಚರ್ ಇದೆ ಅಂತ ಅನ್ಕೊತೀನಿ. ಒಳ್ಳೆ ಫ್ಯೂಚರ್ ಇದೆ. ಇಟ್ಸ್ ಮೈ ಬೆಸ್ಟ್ ವಿಶಸ್. ಸೊ ಸುಮಾರು ಜನ ನನ್ನ ಸ್ನೇಹಿತರು ನನ್ನ ಸಹಾಯ ಮಾಡ್ದಾರ ಹೇಳಿದ್ದಾರೆ, ಗುರು ನಿನ್ನ ಕೈಗುಣ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಐ ಥಿಂಕ್ ಒಂದು ಗೊತ್ತು ಗುರು ಇಲ್ದಿರ್ತಕ್ಕಂಥ ವ್ಯಕ್ತಿನ ಕರೆದು ನಾನು ಮೂವಿ ಮಾಡಿದ್ದೀನಿ. ಬಿಕಾಸ್ ನನ್ನ ಧೈರ್ಯ, ನಾನು ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಫೇಲ್ಯೂರ್ ಆಗಿಲ್ಲ. ಯಾಕಂದರೆ ನಾನು ಇನ್ನೊಬ್ಬನೇ ಮಾಡಲ್ಲ, ನನ್ನನ್ನು ನಾನು ಮಾಡೋದು. ಏನೇ ಕೆಲಸ ಮಾಡಬೇಕು ನನ್ನ ನಂಬಿ ನಾನು ಮಾಡೋದು. ದ ಫಸ್ಟ್ ಟೈಮ್ 2018ನಲ್ಲಿ 1 ತಿಂಗಳಿದ್ದಂಗೆ ಕುಮಾರಣ್ಣ ನನಗೆ ತೆಗೆದಾಕ್ಬಿಟ್ರು. MLA ಹೋಗಲೇಬೇಕು ಅಂತ ತೆಗೆದಾಕ್ಬಿಟ್ರು. ಆ್ಯಕ್ಚುಲಿ ನನ್ನ ಕಾನ್ಸ್ಟಿಟ್ಯೂನ್ಸ್ ಒಂದು ಹುಲಿ ಇತ್ತು, ಆಯ್ತಲ್ಲ, ನೀವು ಹೋಗಲೇಬೇಕು ಅಂತ ತೆಗೆದಾಕ್ಬಿಟ್ರು. ನಾನು ಜಸ್ಟ್ 63 ದಿವಸ ಇದ್ದಾಗ ಒಂದು ಕ್ಷೇತ್ರ ಪರಿಚಯ ಮಾಡಿಕೊಂಡೆ. ಆಗ ಜಸ್ಟ್ ನನ್ನ ಸೋತಿ 1300 ನೋಟಿಂದ 63 ದಿವಸದಲ್ಲಿ ನಾನು ಪಟ್ಟು ಬಿಡಲಿಲ್ಲ. ಅಲ್ಲೇ ನಿಂತು, ಅಲ್ಲೇ ಉಳ್ಕೊಂಡು, ಅಲ್ಲೇ ಮನೆ ಕಟ್ಟಿ, ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ ಗೆದ್ದು ಇವತ್ತು 30,000 ಲೀಡಿಂದ ಗೆಲ್ಸಿದ್ದಾರೆ. ಅಂದರೆ ನಾವೇನು ಹೇಳ್ತೀವಿ, ನಾವು ಎಲ್ಲಿ ಕಳ್ಕೊಂತೀವಿ ಅಲ್ಲೇ ಹುಡುಕ್ಬೇಕು. ಹೌದು, ನಿಮ್ಗೆ ಅರ್ಥ ಐತಿ ನಿಮಗೆ. ಸೊ ನಮ್ಮ ಬ್ಯಾಕ್ ಹ್ಯಾಂಡು ಅಂಥ ಚಕ್ರವರ್ತಿ ಆಗಿರ್ಬೋದು, ಲೈಫ್ ಜೊತೆ ಸೆಲ್ಫಿ ಆಗಿರ್ಬೋದು, ಅಲ್ಲ ಅಂಥ ದೊಡ್ಡ ಮಟ್ಟಕ್ಕೆ ನನಗೇನು ಸಕ್ಸಸ್ ಸಿಕ್ಕಿಲ್ಲ. ಸೊ ಆದರೂ
ಒಂದು ಹೋಪ್ ಇದೆಯಲ್ಲ, ದ ಬಿಗ್ಗೆಸ್ಟ್ ವರ್ಲ್ಡಲ್ಲಿ ಹೋಪರ್ ಇದೆಯಲ್ಲ, ಭರವಸೆ ನನಗಿದೆ. ಅದಕ್ಕೆ ನನಗೆ ಇವನ ಜೊತೆ ಮೂವ್ ಮಾಡಿದೆ. ಸರ್, ಈಗ ಶಾರ್ಟ್ ಫಿಲ್ಮ್ ತೆಗೆದು ದೊಡ್ಡ ಸಿನಿಮಾ ಕೈ ಹಾಕಿದಾಗ ಏನೇನು ಚಾಲೆಂಜಸ್ ಬಂತು ಆ್ಯಕ್ಚುಲಿ ನಿಮಗೆ? ಇಲ್ಲ, ನಾನು ಶಾರ್ಟ್ ಫಿಲ್ಮ್ನೇ ನಾನು ಫ್ಯೂಚರ್ ಫಿಲ್ಮ್ ಥರನೇ ಮಾಡಿದೆ ಸರ್. ನಾನು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿ, ಯಾಕಂದರೆ ಇವಾಗ ಪ್ರೊಡ್ಯೂಸರ್ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಶಾರ್ಟ್ ಫಿಲ್ಮ್ ಬೇರೆ ದುಡ್ಡಲ್ಲಿ ಮಾಡ್ಬೋದು, ಹೌದು, ಸ್ವಂತ ದುಡ್ಡಲ್ಲಿ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಕಷ್ಟ. ನಾನು ಕೋಟಿಗೆ ಬರ್ತೀರಿ ಪೇಮೆಂಟ್ ಎಲ್ಲ ಆಲ್ಮೋಸ್ಟ್ ಇಟ್ಕೊಂಡು ಆ ಶಾರ್ಟ್ ಫಿಲ್ಮ್ ನಾನೇ ಪ್ರೊಡ್ಯೂಸ್ ಮಾಡಿರೋ ಶಾರ್ಟ್ ಫಿಲ್ಮ್, ಬೇರೆ ಹತ್ರ ದುಡ್ಡು, ಯಾಕೆಂದ್ರೆ ಬೇರೆ ದುಡ್ಡು ಹಾಕಿದ್ರೆ ಲೀನಿಯನ್ಸ್ ಆಗಿ ತಗೋತಾರೆ, ಕರೆಕ್ಟ್, ಖರ್ಚು ಮಾಡೋಕ್ಕೆ ಬಿಡೋ ಹೋಗುತ್ತೆ ಅಂತ. ಬಟ್ ಒಂದು ಸ್ವಂತ ಕಷ್ಟಪಟ್ಟು ಇಂಡಸ್ಟ್ರಿ ದುಡಿಯೋದು ತುಂಬ ಕಷ್ಟ ಇದೆ. ಪೇಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತಗೊಳ್ಳೋದು, ಬಟ್ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದುಡ್ಡು ತೊಗೊಂಡು ಒಂದು ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸ್ ಮಾಡಿ ಡೈರೆಕ್ಷನ್ ಮಾಡಿದ್ರೆ ಅದನ್ನು ಗೊತ್ತು ನಂಗೆ ವ್ಯಾಲ್ಯೂಸ್ ಎಷ್ಟು ಕಷ್ಟ ಇರುತ್ತೆ, ಏನು ಪ್ರೊಡ್ಯೂಸರ್ ಕಷ್ಟ ಇರುತ್ತೆ ಅದೆಲ್ಲ. ಆವಾಗ ನಂಗೆ ಚಾಲೆಂಜ್ ಅಂತಂದ್ರೆ ನಂಗೆ ಎಲ್ಲ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದಲ್ಲ, ಸೊ ಅದೇ ಡಿಪಾರ್ಟ್ಮೆಂಟ್ ಕಂಟಿನ್ಯೂ ಮಾಡಿದೆ. ಪ್ರೊಡ್ಯೂಸರ್ಸ್ ಎಲ್ಲ ಅಪ್ರೋಚ್ ಕರೆದು ಚಾನ್ಸ್ ಕೊಟ್ಟಿದ್ದಾರೆ, ಆ ಟೆಕ್ನಿಷಿಯನ್ ಮುಂದಕ್ಕೆ ತೊಗೊಂಡೋದಾಗ ಸೊ ನಂಗೆ ಈಸಿ ಆಯಿತು. ಬೇರೆ ಟೀಮ್ ಚೇಂಜ್ ಮಾಡಿಲ್ಲ, ಅದೇ ಟೀಮಿಂದ ಸಿನಿಮಾ ಮಾಡಿದ್ದು ನನಗೇನಂತ ಚೇಂಜಸ್ ಅನಿಸಿಲ್ಲ. ಓಕೆ, ಸೂಪರ್ ಸರ್. ಫೈನಲಿ 27ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಸರ್. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿಮಗೆ. ಸೊ ಥ್ಯಾಂಕ್ ಯು. ತುಂಬ ಪ್ಯಾಷನ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಸಿನಿಮಾಗಳನ್ನ ನೋಡ್ತೀರಾ, ಸಿನಿಮಾ ಮಾಡ್ತೀರಾ, ಒಳ್ಳೇದಾಗಲಿ ಸರ್ ನಿಮಗೆ. ಆಲ್ ದ ಬೆಸ್ಟ್. ಐ ಅಗ್ರಿ ಸಕ್ಸಸ್ ಆಗಿ. ಥ್ಯಾಂಕ್ ಯು ಸರ್. ನಿಮಗೂ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ನಿಮಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ.